ಸಮಸ್ತ ನಮ್ಮ BML ಕಾರ್ಮಿಕರಿಗೆ, ಕಾಂಟ್ರಾಕ್ಟ್ ಆಪರೇಟರ್ಸ್ಗೆ, ನಮ್ಮ TCLಸ್ಗೆ, ನಮ್ಮ ಬೆಮ್ಮಲ್ ಕಾರ್ಮಿಕ ಸಂಘದ ವತಿಯಿಂದ 138ನೇ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಕ್ರಾಂತಿಕಾರಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅದರ ಒಂದು ಅಂಗವಾಗಿ ಏನು ಬೆಮ್ಮಲ್ ಒಂದು ಇತಿಹಾಸ ತಗೊಂಡ್ರೆ 1969ರಿಂದ ಇಲ್ಲಿವರೆಗೂ ಏನೇನು ನಾವು ಸೌಕರ್ಯಗಳನ್ನು ಪಡೆದಿದ್ದೀವೋ, ಹಕ್ಕುಗಳನ್ನು ಪಡೆದಿದ್ದೀವೋ, ಅದು ಅಷ್ಟು ಸುಲಭವಾಗಿ ಬಂದಿದ್ದಲ್ಲ. ಹಲವಾರು ಕಾರ್ಮಿಕರ ಒಂದು ಬಲಿದಾನ, ತ್ಯಾಗ ಮತ್ತು ಹೋರಾಟದ ಫಲವಾಗಿ ಇವತ್ತು ಬೆಮ್ಮಲ್ ಕಾರ್ಮಿಕರು ಒಂದು ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣವೇ ನಮ್ಮ ಕಾರ್ಮಿಕ ಸಂಘ, ನಮ್ಮ ಕಾರ್ಮಿಕರು. ಹಲವಾರು ಜನ ಏನು ನಮ್ಮ ಕಾರ್ಮಿಕ ಸಂಘವನ್ನು ನಡೆಸ್ಕೊಟ್ಟಿದ್ದಾರೋ, ಇದಕ್ಕೆ ಮುಂಚೆ ನಡೆಸಿದ್ದಾರೋ, ಅವರ ಒಂದು ಶ್ರಮದ ಫಲವೇ ಇವಾಗ ನಮ್ಮದು 21ನೇ BME ಏನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವೋ ಅವ್ರನ್ನ ಕೂಡ ನಾವು ಈ ಸಂದರ್ಭದಲ್ಲಿ ನಡೆಸ್ಕೊಳ್ಬೇಕಾಗಿದೆ. ಒಂದು ಕಾಲದಲ್ಲಿ ಇವಾಗಿರುವ ಮ್ಯಾನೇಜ್ಮೆಂಟು ನಮ್ಮ ಒಂದು ಅನುಭವದ ಪ್ರಕಾರ ಕಾರ್ಮಿಕರ ಪರವಾಗಿ ಇಲ್ಲ. ನಾವು ಏನೇ ಡಿಮ್ಯಾಂಡ್ಗಳು ತಗೊಂಡೋದ್ರೂ ಕೂಡ ಮ್ಯಾನೇಜ್ಮೆಂಟು ಒಂದು ಯೂನಿಲ್ಯಾಟ್ರಲ್ ಡಿಸಿಷನ್ಸ್ ತಗೊಳ್ತಾ ಇದೆ. ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಮ BML ಆಡಳಿತ ವರ್ಗ ಏನು ಕಾರ್ಮಿಕರನ್ನು ನಡೆಸ್ಕೊಳ್ತಾ ಇದ್ದಾರೋ ಆ ಒಂದು ರೀತಿ ಸರಿ ಇಲ್ಲ. ಅದನ್ನು ಈ ಒಂದು ಕಾರ್ಮಿಕರ ದಿನಾಚರಣೆಯಲ್ಲಿ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ, ನಾವು ಖಂಡಿಸ್ತಾ ಇದ್ದೀವಿ. ಯಾಕಂತ ಹೇಳಿದರೆ 4,000 ಕೋಟಿ ಮೇಲೆ 2023-24ಕ್ಕೆ ಕಾರ್ಮಿಕರು ಬೆವರು ಸುರಿಸಿ ಕಷ್ಟಪಟ್ಟು ವರ್ಕಿಂಗ್ ಅವರ್ಸ್ ಅವಧಿಗೆ ಮೀರಿ ದುಡಿದಿದ್ರು ಕೂಡ ನಮ್ಮ ಒಂದು ಜಸ್ಟ್ ಏನು ಒಂದು ಕಾರ್ಮಿಕರ ಒಂದು ಬೇಡಿಕೆಗಳಿದೆಯೋ, ಸಣ್ಣ ಸಣ್ಣ ಬೇಡಿಕೆಗಳಿದೆಯೋ, ಅದನ್ನು ಕೂಡ ಮ್ಯಾನೇಜ್ಮೆಂಟು ಮುಂದೆ ಒಂದು ರಿಸಾಲ್ವ್ ಮಾಡೋದಕ್ಕೆ, ಸಾಲ್ವ್ ಮಾಡಿಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇದು ನಮಗೆ ಕೂಡ ಕಾರ್ಮಿಕ ಸಂಘಗಳಿಗೆ ಕೂಡ ಒಂದು ನೋವು ತರಿಸ್ತಾ ಇದೆ. ಹೇಳ್ಬೇಕಂತ ಹೇಳಿದರೆ ಪ್ರತಿ ವರ್ಷ ನಾವು ಏಪ್ರಿಲ್ ತಿಂಗಳಲ್ಲಿ ನಾವು ಬೋನಸ್ ಅಡಾಕ್ ತಗೊಳ್ತಾ ಇದ್ವಿ. ನಾವು ಕೂಡ ಮಾರ್ಚ್ 15ನೇ ತಾರೀಕಿಗೆ ನಾವು ಮ್ಯಾನೇಜ್ಮೆಂಟ್ ಲೆಟರ್ ಕೊಟ್ಟಿದ್ದೀವಿ, ಮಾತುಕತೆ ಮಾಡಿದ್ದೀವಿ. ಬಟ್ ಆದರೂ ಕೂಡ ಇದುವರೆಗೂ ಇನ್ನೂ ಮುಂದೆ ಬರ್ತಾ ಇಲ್ಲ. ಬೆಮ್ಮಲ್ ಬಂದು 60 ವರ್ಷಗಳು ದಾಟಿ ಇವತ್ತು ಡೈಮಂಡ್ ಜುಬ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೆ. ಇದರ ಒಂದು ಅಂಗವಾಗಿ ನಮಗೆ ಒಂದು ಒಳ್ಳೆ ಮೆಮೊರಬಲ್ ಆಗಿ ಒಂದು ಜ್ಞಾಪಕಾರ್ಥವಾಗಿ, ಬೆಮ್ಮಲ್ ಜ್ಞಾಪಕಾರ್ಥವಾಗಿ ನಮಗೆ ಒಂದು 12 ಗ್ರಾಮ್ ಗೋಲ್ಡ್ ಕೊಡಬೇಕು ನಮಗೆ ಅಂತ ಹೇಳ್ಬಿಟ್ಟು ನಾವು ಕೂಡ ಡಿಮ್ಯಾಂಡ್ ಇಟ್ವಿ. ಅದರ ಮೇಲೆ ಕೂಡ ಇನ್ನೂ ನಮಗೆ ಒಂದು ಸ್ಪಷ್ಟವಾಗಿ ಒಂದು ನಿರ್ಧಾರ ತಿಳಿಸ್ತಾ ಇಲ್ಲ. ಅದೇ ಥರ ಒಂದು ಡಿಪ್ಲೊಮಾ ಹೋಲ್ಡರ್ಸ್ ವೇಟೇಜ್ ಇರ್ಬೋದು, ಹಾಫ್ ಪೇ ಲೀವ್ ಇರ್ಬೋದು, CDP ರಿವಿಷನ್ ಇರ್ಬೋದು, ಮತ್ತು ಇನ್ಸೆಂಟಿವ್ ರಿವಿಷನ್ ಇರ್ಬೋದು. ಕಾರ್ಮಿಕರ ಕೆಲಸ ಮಾಡುವ ಸಮಯದಲ್ಲಿ ಕಾರ್ಮಿಕರು ಏನು ಸತ್ತೋಗಿದ್ದಾರೋ ಅವರ ಒಂದು ಮಕ್ಕಳಿಗೆ ನಾವು ಅಪಾಯಿಂಟ್ಮೆಂಟ್ ಕೊಡಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಮತ್ತು TCLs ಕಾಂಟ್ರಾಕ್ಟ್ ಅವರು ಆಪರೇಟರ್ಗೆ ನಾವು ಒಂದು ಎಂಪ್ಲಾಯ್ಮೆಂಟ್ ಕೊಡಬೇಕು, ಅವರನ್ನು ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಆಗಿ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಹಲವಾರು ಸಂದರ್ಭಗಳಲ್ಲಿ, ಹಲವಾರು ಒಂದು ಅಕೇಶನ್ಸಲ್ಲಿ ನಾವು ಮ್ಯಾನೇಜ್ಮೆಂಟ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಬಟ್ ಮ್ಯಾನೇಜ್ಮೆಂಟು ಬರೀ ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಹೊರತು ಎಂಪ್ಲಾಯೀಸ್ನ, ಕಾರ್ಮಿಕ ವರ್ಗದವನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇಲ್ಲ. ಇದನ್ನು ನೋಡ್ತಾ ಇದ್ರೆ ನಾವು ಮುಂಚಿನ ದಿನಗಳಲ್ಲಿ 6,800 ಇದ್ದ ಒಂದು ಕಾರ್ಮಿಕರ ಒಂದು ಶಕ್ತಿ, ಸ್ಟ್ರೆಂತು, ಬಲ ಇವತ್ತು 1,100 ಬಂದಿದೆ. ಆಫೀಸರ್ ಜಾಸ್ತಿ ಆಗ್ತಾ ಇದ್ದಾರೆ, ಕಾರ್ಮಿಕರ ವರ್ಗ ಬಂದು ಕಮ್ಮಿ ಆಗ್ತಾ ಇದೆ. ಈ ಒಂದು ಧೋರಣೆ ಬಂದು ಮ್ಯಾನೇಜ್ಮೆಂಟ್ ಏನು ಅನ್ನಿಸ್ತಾ ಇದ್ದಾರೋ ಇದು ಸರಿ ಇಲ್ಲ. ಇದನ್ನು ಚೇಂಜಸ್ ಮಾಡಬೇಕು ಅಂತ ನಾವು ಕೂಡ ಮ್ಯಾನೇಜ್ಮೆಂಟ್ ಮುಖಾಂತರ ತುಂಬಾ ಚರ್ಚೆಗಳು ನಡೀತಾ ಇದೆ. ಮ್ಯಾನೇಜ್ಮೆಂಟ್ ಏನು ನಮ್ಮ ಬೇಡಿಕೆಗಳಿಗೂ ನಮ್ಮ ಸವಲತ್ತುಗಳಿಗೂ ಮುಂದೆ ಬಂದಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ಮ್ಯಾನೇಜ್ಮೆಂಟನ್ನು ಎದುರಿಸಿ ಹಲವಾರು ಹೋರಾಟಗಳು ಮಾಡಬೇಕಂತ ನಾವು ಕೂಡ ಒಂದು ಯೋಚನೆ ಮಾಡ್ಕೊಂಡಿದ್ದೀವಿ. ಅದರ ಭಾಗವಾಗಿ ನಾಳೆದ್ದು ಮೇ 3ನೇ ತಾರೀಕು ಕೂಡ ನಾವು
ಒಂದು ಕೋಆರ್ಡಿನೇಷನ್ ಕಮಿಟಿ, ನಮ್ಮ ಬೆಂಬಲ ಕೋಆರ್ಡಿನೇಷನ್ ಕಮಿಟಿ KGF, ಬೆಂಗಳೂರು, ಮೈಸೂರು, ಪಾಲ್ಘಟ್ಟಲ್ಲಿ ಯೂನಿಯನ್ನೆಲ್ಲ ಕರೆದು ಏನು ಮ್ಯಾನೇಜ್ಮೆಂಟ್ ಈ ಧೋರಣೆ ಅನುಸರಿಸ್ತಾ ಇದ್ದಾರೋ ಅದನ್ನು ಕಂಡಮ್ ಮಾಡಿ ನಾವು ಕೂಡ ಒಂದು ಮೀಟಿಂಗ್ ಮಾಡಿ ಫರ್ದರ್ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಕೂಡ ಇಟ್ಕೊಂಡಿದ್ವಿ. ಮುಂಚಿನ ದಿನಗಳಲ್ಲಿ ನಾವು ಕಾರ್ಮಿಕರನ್ನು ಏನು ಕಾರ್ಮಿಕರಿಗೆ ಸಲ್ಲಬೇಕು ಒಂದು ಸೌಲಭ್ಯಗಳು ಅದನ್ನು ಮುಂದುವರಿಸೋದಕ್ಕೆ ನಾವು ಕೂಡ ಸದಾ ಮುಂಚೂಣಿಯಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಸಂದರ್ಭ ಹೇಳೋದಕ್ಕೆ ಸರಿ. ಆ್ಯಕ್ಚುಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಕಾನೂನು ಪ್ರಕಾರ ಯಾವುದೇ ಒಂದು ಸಾರ್ವಜನಿಕ ಉದ್ಯಮ ಅಂದರೆ 12 ದಿವಸಗಳು ಲೀವ್ ಕೊಡ್ತಾರೆ. ಅದನ್ನು ನಮ್ಮ ಮ್ಯಾನೇಜ್ಮೆಂಟು ಕಾರ್ಮಿಕ ಸಂಘ ನಮ್ಮ ಕಾರ್ಮಿಕರ ಜೊತೆ ನಾವು ಸಮಾಲೋಚನೆ ಮಾಡಿ ನಮಗೆ ಯಾವತ್ತು ಬೇಕೋ ಆವತ್ತು ನಾವು 12 ದಿನನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದು ಮೇ ದಿನಕ್ಕೆ ಕೊಡಬಾರ್ದು ಅಂತೇನು ಉದ್ದೇಶ ಇಲ್ಲ. ಏನಂತ ಹೇಳಿದ್ರೆ ಮೇ ದಿನದಲ್ಲಿ ಲೀವ್ ಬಿಟ್ಬಿಟ್ರೆ ಇಲ್ಲಿ ನಾವು ಒಳಗಡೆ ಮೇ ದಿನಾಚರಣೆನೆಲ್ಲ ನಾವು ಆಚರಣೆ ಮಾಡ್ತೀವಿ, ಇಲ್ಲಿ ಹಾಲ್ ಮೀಟಿಂಗ್ಗಳೆಲ್ಲ ಮಾಡ್ತೀವಿ. ಹಾಲಿಡೇ ಇದ್ದರೆ ಜನ ಪಾರ್ಟಿಸಿಪೇಷನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದ್ರ ಮೇಲೆ ಅಷ್ಟೊಂದು ನಮ್ಮ ಕಾರ್ಮಿಕರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆ ಥರ ಏನಾದರೂ ಮುಂಚಿನ ದಿನಗಳಲ್ಲಿ ನಮಗೆ ಬಂದರೆ 12 ದಿವಸದಲ್ಲಿ ನಾವು ಅಡ್ಜಸ್ಟ್ ಮಾಡ್ತೀವಿ. ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ, ಡಿಕ್ಲೇರ್ ಮಾಡಬಾರ್ದು ಅಂತ ಹೇಳಿದ್ವಿ. ನಮಗೆ ಮ್ಯಾನೇಜ್ಮೆಂಟ್ ಏನು ನಡೆಸ್ಕೊಳ್ತಾ ಇದ್ದಾರೋ ಏಕಪಕ್ಷೀಯ ನಿರ್ಧಾರಗಳು ಏನು ತಗೊಳ್ತಾ ಇದ್ದಾರೋ ಅದಕ್ಕೆ ನಮ್ಮ ಕಾರ್ಮಿಕ ಸಂಘ ಖಂಡಿಸ್ತಾ ಇದೆ. ನಮಗೆ ಅಸಮಾಧಾನವೂ ಇದೆ. ಎಂಪ್ಲಾಯೀಸನ್ನು ಹತ್ರ ಬೆವರು ಸುರಿಸಿ ದುಡಿಸ್ಕೊಂಡು ಇವಾಗ ಮ್ಯಾನೇಜ್ಮೆಂಟು ಬೇರೆ ಥರ ನಡೆಸ್ಕೊಳ್ಳೋದು ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು 3ನೇ ತಾರೀಕು ನಮ್ಮ ಬೆಂಬಲ ಕೋಆರ್ಡಿನೇಷನ್ ಕಮಿಟಿಯಿಂದ ನಾವು ಮೀಟಿಂಗ್ ಇಟ್ಕೊಂಡಿದ್ವಿ. ಅದರಲ್ಲೇ ಚರ್ಚೆ ಮಾಡಿ ಇಲ್ಲ ಧರ್ನಾ ಮಾಡೋದಾ, ಇಲ್ಲ ಇವಾಗ ಲಂಚ್ ಬಾಯ್ಕಾಟ್ ಮಾಡೋದಾ, ಸ್ಲೋಗನ್ ಶೂಟಿಂಗ್ ಮಾಡೋದಾ, ಇಲ್ಲ ರ್ಯಾಲಿ ಮಾಡೋದಾ, ಯಾವ ಥರ ಮಾಡಿದ್ರೆ ನಮ್ಮ ಬೇಡಿಕೆಗಳು ಈಡೇರಿಸ್ತಾವಂತ ನಾವು ಚರ್ಚೆ ಮಾಡಿ ನಾವು ತೀರ್ಮಾನ. ನಮ್ಮ ಹೆಲ್ತ್ ಸಿಸ್ಟರ್ಸ್ ನಮ್ಮ ಸಲುವಾಗಿ ಹೋರಾಟ ಮಾಡಿದ್ರು. ಸಿಂಗಲ್ ಪಾಯಿಂಟ್ ಅಜೆಂಡಾ, 8 hours ವರ್ಕಿಂಗ್ ಡೇ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಕೆಲಸಗಾರರಿಗೆ ಈ ಕೆಲಸಕ್ಕೆ ಒತ್ತಿ ಇರಲಿಲ್ಲ. ಸೂರ್ಯ ಹುಟ್ಟಿದಾಗ ಕೆಲಸಕ್ಕೆ ಹೋಗ್ಬೇಕು, ಸೂರ್ಯ ಮುಳುಗಿದಾಗ ಯಾರು ನಮ್ಮನ್ನು ಕೆಲಸ ತಗೊಳ್ತಾ ಇದ್ದಾನೋ ಅವನಿಗೆ ಮನಸ್ಸಿಗೆ ಶಾಂತಿ ಆದರೆ ಪರವಾಗಿಲ್ಲ ಕೆಲಸ ಮಾಡಿದ ಅಂತ ಅಂದ್ಕೊಂಡ್ರೆ ಮಾತ್ರ ಕೆಲಸಗಾರನ ಕೆಲಸದಿಂದ ಅವತ್ತು ರಿಲೀವ್ ಮಾಡ್ತಾ ಇದ್ರು. ಆ ಒಂದು ಸ್ಥಿತಿಯನ್ನು ಚೇಂಜ್ ಮಾಡಬೇಕಂತ ಹೇಳ್ಬಿಟ್ಟು ಅಮೆರಿಕಾದಲ್ಲಿ ಚಿಕಾಗೋದಲ್ಲಿ ಏನು ಹೋರಾಟ ಆಯಿತು ನಮ್ಗೆ ಅದೇ ಗೊತ್ತಿದೆ. ಬಟ್ ಆದರೆ 1886 ಅಂತ ಹೇಳ್ತೀವಿ, ಅದಕ್ಕಿಂತ ಮುಂಚೆನೇ 21st April in the year of 1856 in the country of Australia, the nation workers have revolted against their owners to provide them 8 hours work. ಪ್ರಪಂಚದಲ್ಲೇ ಮೊಟ್ಟ ಮೊದಲದಾಗಿ 8 hours ಕೆಲಸ ಬೇಕಂತ ಹೋರಾಟ ಶುರುವಾಗಿದ್ದು ಆಸ್ಟ್ರೇಲಿಯಾದಲ್ಲಿ. ಇದನ್ನ ನೋಡಿಕೊಂಡು ಅಮೆರಿಕಾದಲ್ಲಿ ಶುರುವಾಗ್ಕೊಂಡು ಆಮೇಲೆ ಇಷ್ಟು ಎಲ್ಲರೂ ಗೊತ್ತಿದೆ ಹೇ ಮಾರ್ಕೆಟ್ ಇನ್ಸಿಡೆಂಟ್ ಏನಾಯಿತು ಅಂತ ಹೇಳ್ಬಿಟ್ಟು. ಏನು ಶಾಂತಿಯುತವಾದ ಕಾರ್ಮಿಕರು ಒಂದು ಫಂಕ್ಷನ್ ಹೋಗ್ತಾ ಇದ್ರು, ಆಡಳಿತ ವರ್ಗಕ್ಕೆ ಈ ಕಾರ್ಮಿಕರ ಕಂಡ್ರೆ ಆಗಲ್ಲ. ಯಾವುದೇ ಒಂದು ಹೋರಾಟ ಬಂದ್ಬಿಟ್ಟು ಶಾಂತಿಯುತವಾಗಿ ನಡೀತಾ ಇರ್ತದೆ, ಅದನ್ನು ನಾವು ಡಿಸ್ಟರ್ಬ್ ಮಾಡಬೇಕು. ಈ ಒಂದು ಪದ್ಧತಿಯನ್ನು 138 ವರ್ಷದಿಂದಲೇ ಮಾಡಿದ್ದಾರೆ. ಆ ಒಂದು ಎ ಮಾರ್ಕೆಟಲ್ಲಿ ಏನು ಕಾರ್ಮಿಕರು ಶಾಂತಿಯುತವಾದ ತಮ್ಮ ಬೇಡಿಕೆ ಈಡೇರಿಸಬೇಕಂತ ಹೋರಾಟ ಮಾಡ್ತಾ ಇದ್ರು, ಅಲ್ಲೊಂದು ಬಾಂಬ್ ಸಿಡಿಸಿ ಅಲ್ಲೊಂದು ಗೊಂದಲ ಸೃಷ್ಟಿ ಮಾಡಿ ಆ ಒಂದು ಪ್ರೋಗ್ರಾಮನ್ನು ಡಿಸ್ಟರ್ಬ್ ಮಾಡಿದ್ರು. ಸೃಷ್ಟಿಯಾಗಲಿಕ್ಕೆ ಕಾರಣವಾಯಿತು. ನಿಮ್ಗೆ ಗೊತ್ತಿದೆ, ವೆಬ್ಸೈಟ್ ಆಯಿತು, ಆ ವೈಟ್ ಫ್ಲಾಗ್ ಏನು ಇಟ್ಕೊಂಡು ಕ್ವಶನ್ ಹೋಗ್ತಾ ಇದ್ರು, ಆ ರಕ್ತದಲ್ಲಿ ಆ ವೈಟ್ ಫ್ಲಾಗ್ ಬಂದು ಕೆಂಪು ಬಾವುಟವಾಗಿ ಕನ್ವರ್ಟ್ ಆಯಿತು. ಆ ಕೆಂಪು ಬಾವುಟನೇ ಇವತ್ತು ಕೂಡ ನಮ್ಮ ಕಾರ್ಮಿಕರಿಗೆ ಇಡೀ ಪ್ರಪಂಚದಾದ್ಯಂತ ನಮ್ಮ ಕಾರ್ಮಿಕರ ಗುರುತು ಯಾವುದಂದರೆ ಈ ರೆಡ್ ಬಾವುಟ ಅಂತ ಹೇಳ್ಕೊಂಡು ಪ್ರಪಂಚದಂತ ಆ ಥರ ಆದರೆ ನಮ್ಮ ಭಾರತದಲ್ಲಿ ಈ ಮೇಡೆ ಸ್ಟಾರ್ಟ್ ಆಗಿದೆ ಚೆನ್ನೈಯಲ್ಲಿ. ಇನ್ ದ ಇಯರ್ ಆಫ್ 1923 ದ ಕಿಸಾನ್ ಲೇಬರ್ ಪಾರ್ಟಿ ಲೆಡ್ ಬೈ ಕಾಮ್ರೇಡ್ ಸಿಂಗಾರವೇಲನ್ ಅವ್ರ ಹೆಸರಲ್ಲಿ ಚೆನ್ನೈಲಿ ಒಂದು ರೋಡ್ ಕೂಡ ಇದೆ. ಅವರು ಸೃಷ್ಟಿ ಮಾಡಿಕೊಂಡ್ರು. ಅದಾದ ನಂತರ ಈ ಚಿನ್ನದ ಭೂಮಿಗೆ ಇತಿಹಾಸ ಏನು ಕಡಿಮೆ ಇಲ್ಲ, ಯಾಕಂದರೆ ನಮ್ಮದು ಕೂಡ ಒಂದು 150 ವರ್ಷ ಇತಿಹಾಸ ಇದೆ. ನಮ್ಮ BGML ಕಾರ್ಮಿಕರು ಅವತ್ತಿಂದಲೇ ಈ ಒಂದು ಕಾರ್ಮಿಕ ಚಟುವಟಿಕೆಗಳನ್ನು
ತಮ್ಮನ್ನು ಪಾಲ್ಗೊಳಿಸಿ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ. ಕಾಮ್ರೇಡ್, ಇದೆಲ್ಲ ಆದರೂ ಕೂಡ ನಮ್ಮ BML ತಗೊಂಡ್ರೆ 1964ರಲ್ಲಿ ನಮ್ಮ ಬೆಂಬಲ ಸ್ಥಾಪನೆ ಆದರೂ ಕೂಡ 1969ರಲ್ಲಿ ನಮ್ಮ ಅಫಿಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆದರೂ ಕೂಡ ಈ ಮ್ಯಾನೇಜ್ಮೆಂಟ್ ನಮ್ಮನ್ನು ನೇಮಿಸ್ಕೊಂಡು ಬಂತು. ಯಾವ ಥರ 8:30 ಶಿಫ್ಟು, 8:30 ಗಂಟೆ ಶಿಫ್ಟು, 8:30 ಶಿಫ್ಟು, 8 ಗಂಟೆ ಶಿಫ್ಟು, 7 ಶಿಫ್ಟು. ಇದನ್ನು ನಮ್ಮ ವೆಟರನ್ ಟ್ರೇಡ್ ಯೂನಿಯನ್ ಆದಂಥ ಲೀಡರ್ ಆದಂಥ ಕಾಮ್ರೇಡ್ ಸತ್ಯಮೂರ್ತಿ ಅವರು ತಮ್ಮ ನೇತೃತ್ವದಲ್ಲಿ 1999ರಲ್ಲಿ ಈ 8:30 ಪ್ರಪಂಚದಂತ 8 ಗಂಟೆ ಅಂದರೂ ಕೂಡ ಬೆಂಗಳೂರಲ್ಲಿ 8:30 ಗಂಟೆ ಶಿಫ್ಟ್ ಇತ್ತು. ಅದನ್ನು ಅವರು ಸರಿಪಡಿಸಿ 1999ರಲ್ಲಿ ಈ ಶಿಫ್ಟ್ನ ಕೂಡ 8 ಗಂಟೆ ಮಾಡಿದಂಥ ಆ ಕ್ರೆಡಿಟ್ ಬಂದ್ಬಿಟ್ಟು ನಮ್ಮ ಕಾಮ್ರೇಡ್ ಸತ್ಯಮೂರ್ತಿಗೆ ಸೇರಬೇಕಾಗುತ್ತೆ. ನೋಡಿ, ಪ್ರಪಂಚದಂತ ಅಲ್ಲಿ ಏಮಾರ್ಸ್ಕೊಂಡು ಬಂದರೂ ಕೂಡ ನಾವು ಎಷ್ಟು ಎಜುಕೇಟೆಡ್ ಆಗಿ ಒಂದು ಸಫಿಸ್ಟಿಕೇಟೆಡ್ ಟ್ರೇಡ್ ಯೂನಿಯನ್, ಒಂದು ಇಂಟೆಲಿಜೆಂಟ್ ಟ್ರೇಡ್ ಯೂನಿಯನ್ ನಡೆಸಿದ್ರು ಕೂಡ ಮ್ಯಾನೇಜ್ಮೆಂಟ್ ನಮ್ಮನ್ನು ನೇಮಿಸ್ಕೊಂಡು ಬಂದು 69ಇಂದ 99 ತನಕ ಆಲ್ಮೋಸ್ಟ್ 30 ವರ್ಷ ನಾವು ಅದರಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡಿದ್ವಿ. ಅದನ್ನು ಈಕ್ವಲ್ ಮಾಡಿದಂಥ ಆ ಹೆಮ್ಮೆ ಬಂದ್ಬಿಟ್ಟು ನಮ್ಮ ಕಾಮ್ರೇಡ್ ಸತ್ಯಮೂರ್ತಿಗೆ ಸೇರ್ಬೇಕಂತ ಹೇಳ್ಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ. ತಮ್ಮನ್ನು ನಮ್ಮ ಕಾರ್ಯಕಾರಿ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತಾ ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ಗಣೇಶ್ ಕುಮಾರ್ ಬಂದಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಕೇಳಿಕೊಂಡು ನನಗೆ ಇಲ್ಲಿ ಸ್ವಾಗತ ಭಾಷಣವನ್ನು ನೀಡಲು ಅವಕಾಶ ಕೊಟ್ಟಂತ ತಮಗೆಲ್ಲ ಮನಸ್ಸಿನ ಸ್ವಾಗತ ಭಾಷಣ ಮುಗಿಸ್ತೀನಿ. ಥ್ಯಾಂಕ್ ಯು ಕಾಮ್ರೇಡ್. ಎಸ್, ಇವತ್ತು ಮೇಡೆ ಸೆಲೆಬ್ರೇಟ್ ಮಾಡಬೇಕಾಗಿರುವ ಅವಶ್ಯಕತೆ ಏನಂದ್ರೆ, ಟು ಕಮಾಮರೇಟ್ ದ ಸ್ಯಾಕ್ರಿಫೈಸ್ ಅಂಡ್ ಡೆಡಿಕೇಶನ್ಸ್ ಆಫ್ ದ ವರ್ಕರ್ ಲೀಡರ್ಸ್. ಈ ಕಾರ್ಮಿಕ ವರ್ಗಕ್ಕಾಗಿ ಏನು ಹೋರಾಟಗಳನ್ನು ಮಾಡಿ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅದನ್ನೆಲ್ಲ ಕಮಾಮರೇಟ್ ಮಾಡಬೇಕು. ಅದಕ್ಕೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಲ್ಲಿ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಏನಂದ್ರೆ, ಯು ಕಾಲ್ ಇಟ್ ಆಸ್ ಡಿಮಾಂಡ್ ಡೇ. ಮೇಡ್ ಇಸ್ ನಥಿಂಗ್ ಬಟ್ ಡಿಮಾಂಡ್ ಡೇ. ಏನೇನು ಡಿಮಾಂಡ್ ಇದೆ ಅದನ್ನು ಕೂಡ ನಾವು ಮುಂದೆ ಹೇಳಬೇಕಂತ. ಈ ಹಿಸ್ಟ್ರಿ ಓದಬೇಕಾದ್ರೆ ಕೆಲವರು ಹಿಸ್ಟ್ರಿಗಳು ಇಲ್ಲಿ ಹೇಳಿದ್ರು, ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ಹಿಸ್ಟ್ರೀಸ್ ಯಾವಾಗಲೂ ನಾವು ಚೇಂಜ್ ಮಾಡ್ಕೋಬೇಕು. ಈ ಮೇಡೆ ಹೋರಾಟ ಅನ್ನೋದು ಎಲ್ಲಿಗೆ ಸ್ಟಾರ್ಟ್ ಆಯಿತು? ಯಾಕಂದ್ರೆ ಹಿಸ್ಟ್ರಿ ಅಂದ್ರೆ ಕಾಸ್ ಇರಬೇಕು, ಎಫೆಕ್ಟ್ ಇರಬೇಕು. ಹಿಸ್ಟ್ರಿ ಅಂದ್ರೆ ಅದು ಯಾವುದಾದ್ರೂ ಇರಲಿ, ಒಂದು ವಾರ ಆದರೆ ಏನಕ್ಕಾಯಿತು, ಅದು ಫೈನಲ್ ಆಗಿ ಏನು ಎಫೆಕ್ಟ್ ಆಯಿತು ಅಂತ ಅದು ಹಿಸ್ಟ್ರಿ, ಅದನ್ನೇ ಹಿಸ್ಟ್ರಿ. ಈಗ ಇದು ಎಲ್ಲಿ ಶುರುವಾಗುತ್ತೆ? ಈ ಮೇಡೆ ಹೋರಾಟಗಳು ಎಲ್ಲಿ ಶುರುವಾಗುತ್ತೆ? ಯಾಕೆ ಮೇಡೆ ಅದಕ್ಕೆ ಹೆಸರು ಇತ್ತು ಅಂತ ನಾವು ನೋಡಿದ್ರೆ 1848 ಇಂದ ಸ್ಟಾರ್ಟ್ ಆಗುತ್ತೆ. 1848 ಕಾರ್ಲ್ ಮಾರ್ಕ್ಸ್ ಅಂಡ್ ಏಂಜಲ್ಸ್ ಇಬ್ರು ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಒಂದು ರಿಲೀಸ್ ಮಾಡ್ತಾರೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇವತ್ತುವರೆಗೆ ನಾವು ಮಾತಾಡ್ತೀವಿ. ಇವತ್ತುವರೆಗೆ ಯಾವುದಾದ್ರೂ ಒಂದು ಹೋರಾಟ ಆದರೆ ನಾವು ಒಂದು ಸ್ಲೋಗನ್ ಹಾಕ್ತೀವಿ, ವರ್ಕರ್ಸ್ ಆಫ್ ವರ್ಲ್ಡ್ ಯುನೈಟ್, உலக தொழிலாளர்களை ஒன்று கூடுங்கள். அதுக்கு வயசு இன்னைக்கு என்னன்னு சொன்னா 1848 ஆரம்பம். உலக தொழிலாளர்களை ஒன்று கூடுங்கள், நாம் இழப்பதற்கு ஏதுமில்லை அடிமை சங்கிலியை தவிர, ஆனால் வென்றெடுப்பதற்கு ஒரு உலகம் உண்டு. கார்ல் மார்க்ஸ் அன்னைக்கு சொல்றது 1848 த மேனிஃபெஸ்டோ, கம்யூனிஸ்ட் மேனிஃபெஸ்டோ புத்தகத்துல. அதுக்கு பிறகு 1864ல இன்டர்நேஷனல் ஒர்க்கர்ஸ் ஃபெடரேஷன் ரஷ்யாவில் இருக்குது. அவங்க தீர்மானம் பண்ணுறாங்க 8 hours ஒர்க்கிங் டே இருக்கணும். ஏன்னு சொன்னால் இந்த 19th century ஸ்டார்ட் ஆன சமயத்தில் எலக்ட்ரிஃபிகேஷன் கண்டுபிடிக்கிறாங்க, கரண்ட் கண்டுபிடிக்கிறாங்க. ஸோ எலக்ட்ரிஃபிகேஷன் கண்டுபிடிச்ச பிறகு எல்லா இண்டஸ்ட்ரியுமே அதிகமாக வேலை செய்ய ஆரம்பிக்கிறாங்க. ಎಲ್ಲ ಕಾರ್ಖಾನೆಯಲ್ಲಿನೂ ಎಷ್ಟು 18 hour ಮಾಡಬೇಕು, 20 hour ಮಾಡಬೇಕು. ಕೊನೆಗೆ ಏನಾಯ್ತಂದ್ರೆ ಕಾರ್ಮಿಕರು ಸತ್ತೋದ್ರು, ಸುಮಾರು ಜನ ಸತ್ತೋದ್ರು. ಯಾಕಂದ್ರೆ ಕೆಲಸಗಳು ಮಾಡಿ 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 ಸತ್ತೋದ್ರು. ಸ್ಲೇವರಿ ಸ್ಟಾರ್ಟ್ ಆಯಿತು. ಸೊ ಆವಾಗ ಎಲ್ಲ ನಮ್ಮ ದುಡಿಮೆ, ನಮ್ಮ ವರ್ಕಿಂಗ್ ಅವರ್ಸ್ 8 hour ಇರಬೇಕಂತ ಇಂಟರ್ನ್ಯಾಷನಲ್ ವರ್ಕರ್ ಫೆಡರೇಷನಲ್ಲಿ ಆವತ್ತು ತೀರ್ಮಾನ ಆಯಿತು. ಅದನ್ನು ಬೇಸ್ ಮಾಡಿ 1866 ಆಗಸ್ಟ್ನಲ್ಲಿ ಅಮೆರಿಕಾದಲ್ಲಿ ಅವರು ತೀರ್ಮಾನ ತಗೊಂಡು, ತೀರ್ಮಾನ ತಗೊಂಡಿದ ಮೇಲೆ ಇದರ ಮೇಲೆ ಹೋರಾಟಗಳು ನಡೀತಾ ಇದೆ. ಫಸ್ಟ್ ಅಜಿಟೇಷನ್ ಫಾರ್ 8 hours
1856 ಸರ್ 1856 ಇನ್ ಆಸ್ಟ್ರೇಲಿಯಾದಲ್ಲಿ 1856 ಅಲ್ಲಿ ಫಸ್ಟ್ ಹೋರಾಟ ಆಗುತ್ತೆ. ಇಟ್ ಈಸ್ ದಿ ರೆಕಾರ್ಡ್ ವರ್ಲ್ಡ್ ಅಲ್ಲಿ 8 hours ಹೋರಾಟ ನಡೆದಿದ್ದು ಫಸ್ಟ್ ಆಸ್ಟ್ರೇಲಿಯಾ. ಸೆಕೆಂಡ್ ಹೋರಾಟ ಎಲ್ಲಿ ಆಗಿದೆ ಅಂತ ಹಿಸ್ಟ್ರಿಯಲ್ಲಿ ಯಾವ ಊರು ಇರ್ಬೋದು? ಇಂಡಿಯಾ. ಹೌರಾ ರೈಲ್ವೆ ವರ್ಕರ್ಸ್ 1200 ಜನ ಹೌರಾ ರೈಲ್ವೆ ವರ್ಕರ್ಸ್ ಕ್ಯಾಲ್ಕಟಾ ಹೋರಾಟ ಮಾಡಿದ್ರು. ಇಟ್ ಈಸ್ ದ ಸೆಕೆಂಡ್ ಅಜಿಟೇಷನ್ ಇನ್ ದಿ ವರ್ಲ್ಡ್. ಇದು ಮಾಡಿದ ಮೇಲೆ ದ ಥರ್ಡ್ ಅಜಿಟೇಷನ್ ಇಟ್ ಹಸ್ ಹ್ಯಾಪನ್ ಇನ್ ಅಮೆರಿಕಾ. அதை சொல்ற சமயத்தில் தமிழில் வந்து கவிஞர்கள் சொல்லுவாங்க, தாமரை எங்க முளைக்குது, தாமரை எங்க உருவாகுது, தாமரை எங்க மலருது அப்படின்னு சொல்லுவாங்க. சேத்துல தான் சேற்றில் மறந்த செந்தாமரை அப்படின்னு சொல்லுவாங்க. இந்த மேடையை வந்து அதை வந்து ஒப்பிட்டு தான் சொல்லுவாங்க. ஏன் சொன்னா கேபிட்டலிஸ்ட் கண்ட்ரி யூஎஸ்ஏ அந்த நாட்டில் தான் ஸ்டார்ட் ஆச்சு 1886. It is a continuous agitation. First day, May 1st day, only procession consists of 40,000 employees. 40,000 employees ಸೇರಿ ಒಂದು ಪ್ರೊಸೆಷನ್ ಮಾಡಿದ್ರು. ಎರಡನೇ ದಿವಸ ಮೇ 2ನೇ ದಿವಸ ಅದು 1 ಲಕ್ಷ ಆಯಿತು. 1 ಲಕ್ಷ ಜನ ಸೇರಿ ಪ್ರೊಸೆಷನ್ ಮಾಡ್ತಾ ಇದ್ದಾರೆ. 3ನೇ ತಾರೀಕು ಮೆಕಾರ್ಮಿಕ್ ಇಂಡಸ್ಟ್ರಿ ಅಲ್ಲಿ ಗೇಟ್ ಮೀಟಿಂಗ್ ಹೋರಾಟ ಶುರುವಾಯಿತು. ಫೈರಿಂಗ್ ಆಯಿತು. ಫಸ್ಟ್ ಫೈರಿಂಗ್. ಸೊ ಫೈರಿಂಗ್ ಆದಮೇಲೆ ಅದರಲ್ಲಿ 6 ಮೆಂಬರ್ಸ್ ಡೆಡ್. ಸೊ ಅವ್ರು ಸತ್ತೋಗಿದಾರಲ್ಲ, ಎಲ್ಲ ಎಂಪ್ಲಾಯೀಸ್ ಎಲ್ಲ ಒಂಥರ ರಿವಲ್ಟ್ ಆದರು. ಅದಕ್ಕೆ ನಾವು ಒಂದು ಮೌನ್ ಮಾಡಬೇಕು, ಒಂದು ಹೋರಾಟ ಮಾಡಬೇಕು, ಒಂದು ಮೀಟಿಂಗ್ ಮಾಡಬೇಕಂತ ತೀರ್ಮಾನ ಮಾಡಿ 4th ಮಾಡಬೇಕಂತ ತೀರ್ಮಾನ ಮಾಡ್ತಾರೆ. 4th ಮೇ. ಆವತ್ತು ಎಲ್ಲಿ ಪ್ಲೇಸ್ ಅಂದರೆ ಹೇ ಮಾರ್ಕೆಟ್ ಸ್ಕ್ವೇರ್ ಅನ್ನೋದು ಒಂದು ಮಾರ್ಕೆಟ್ ಸರ್ಕಲ್, ಅಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ.